ಹಾಯ್ ಹಲೋ ವೆಲ್ಕಮ್ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಸ್ಲೀವ್ ಡಿಸೈನು, ಹಾಗೆ ಫ್ರಂಟ್ ನೆಕ್ ಡಿಸೈನು, ಬ್ಯಾಕ್ ನೆಕ್ ಡಿಸೈನ್ 3 ಡಿಸೈನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಯಾರು ಸಹ ವೀಡಿಯೋಸ್ನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇದು ಸ್ಲೀವ್ ಡಿಸೈನು. ಸ್ಲೀವ್ನ ಸ್ಕ್ವೇರ್ ಶೇಪಲ್ಲಿ ಸೆಂಟ್ರಲ್ 2 ಶೇಪ್ನ ಕೊಟ್ಟಿದ್ದೀನಿ. ಅದಕ್ಕೆ ಅಟ್ಯಾಚಿಂಗ್ ಆಗಿ ಬಟರ್ಫ್ಲೈ ಡಿಸೈನ್ನ ಸ್ಯಾರಿ ಕಾಂಬಿನೇಷನ್ ಕಲರಲ್ಲಿ ಬಟರ್ಫ್ಲೈ ಡಿಸೈನ್ ಕೊಡ್ತಾಯಿದ್ದೀನಿ ಸೆಂಟ್ರಲ್ಲಿ. ನೋಡಿ, ಫಸ್ಟ್ ಸ್ಲೀವ್ನ ಈ ಥರ ರೆಡಿ ಮಾಡ್ಕೋಬೇಕು. ಲೈನಿಂಗ್ನ ಅಟ್ಯಾಚಿಂಗ್ ಮಾಡಾದಮೇಲೆ ಬಾಡಿ ಪೀಸ್ಗೆ ಟಾಪ್ ಸೈಡಿಂದ ಕಿನಾರಿ ಸ್ಟಿಚಿಂಗ್ನ ಮಾಡ್ಕೊಳ್ಳಿ. ಕಿನಾರಿ ಸ್ಟಿಚಿಂಗ್ ಎಲ್ಲ ಆದಮೇಲೆ ಸ್ಯಾರಿ ಪೀಸ್ನ ಸೆಂಟ್ರಲಲ್ಲಿ ಬಟರ್ಫ್ಲೈ ಡಿಸೈನ್ ಥರ ಮಾಡಿ. ನೋಡಿ, ಇದು ಲೈನಿಂಗ್ ಅಟ್ಯಾಚಿಂಗ್ ಆದಮೇಲೆ ನ್ಯಾಚಸ್ನ ಮಾಡಿಕೊಂಡು ಟರ್ನ್ ಮಾಡ್ಕೊಂಡಿರೋದು. ನೆಕ್ಸ್ಟು ಫ್ರಂಟ್ ನೆಕ್ ಡಿಸೈನು. ಫ್ರಂಟು ಸ್ಕ್ವೈರ್ ವಿ ನೆಕ್ಕು. ಫಸ್ಟ್ ನೆಕ್ನ ಸ್ಟಿಚ್ ಮಾಡ್ಕೊಳ್ಳಿ. ಸ್ಕ್ವೈರ್ ವಿ ನೆಕ್ಕು. ಲೈನಿಂಗ್ ಪೀಸು ಬಾಡಿ ಪೀಸ್ ಅಟ್ಯಾಚಿಂಗ್ ಆದಮೇಲೆ ಎಕ್ಸ್ಟ್ರಾ ಎಡ್ಜಸ್ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿಕೊಂಡು ಕಿನಾರಿ ಸ್ಟಿಚಿಂಗ್ನ ಮಾಡ್ಕೊಳ್ಳಿ ಲೈನಿಂಗ್ ಪೀಸನ್ನ. ನೆಕ್ಸ್ಟ್ ಟಾಪ್ ಸೈಡಲ್ಲಿ ಸ್ಟಿಚ್ನ ಮಾಡಿಕೊಂಡು ಫ್ರಂಟ್ನ ಲೈನಿಂಗ್ ಪೀಸ್ನ ಅಟ್ಯಾಚಿಂಗ್ ಮಾಡ್ಕೊಳ್ಳಿ. ಫ್ರಂಟ್ನ ರೆಡಿ ಮಾಡ್ಕೊಳ್ಳಿ. ಬ್ಲೌಸ್ ಸ್ಟಿಚಿಂಗ್ ಫುಲ್ ವಿಡಿಯೋ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಗಳಿರುತ್ತೆ. ದಯವಿಟ್ಟು ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ಫುಲ್ ವಿಡಿಯೋಸ್ನ ನೋಡಿ. ನೋಡಿ, ಫ್ರಂಟ್ ರೆಡಿ ಆಗಿದೆ. ನೆಕ್ಸ್ಟು ಬ್ಯಾಕ್ ಡಿಸೈನು. ಬ್ಯಾಕ್ ಡಿಸೈನಿಗೆ 2 ಇಂಚಸ್ ವಿಡ್ತಲ್ಲಿ ಪೀಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಪೀಸ್ನ ರೆಡಿ ಮಾಡ್ಕೊಬಿಟ್ಟು ನೆಕ್ ಡಿಸೈನು ರೌಂಡ್ ನೆಕ್ಕು. ಬ್ಯಾಕ್ ಸೈಡು ಟ್ಯಾಗಿಂಗಿಗೆ ಗ್ಯಾಪ್ ಬಿಟ್ಟು ಕೆಳಗಡೆಯಿಂದ ರೌಂಡ್ ಶೇಪ್ ಇರುತ್ತಲ್ಲ ಅಲ್ಲಿಂದ ಅದು ರೆಡಿ ಮಾಡಿ ಇಟ್ಕೊಂಡಿರೋಂಥ ಪೀಸ್ನ ಫ್ರಿಲ್ ಕೊಡ್ತಾಯಿದ್ದೀನಿ. ಬಾಕ್ಸ್ ಶೇಪಲ್ಲಿ ಫ್ರಿಲ್ನ ಕೊಡ್ತಾಯಿದ್ದೀನಿ. ಸ್ವಲ್ಪ ಫ್ರಿಲ್ಲು ದೊಡ್ಡದಾಗಿದ್ದರೆ ನಾವು ಬೀಡ್ಸ್ನ ಯೂಸ್ ಮಾಡ್ತೀವಿ. ಇದಕ್ಕೆ ಬೀಡ್ಸ್ ಯೂಸ್ ಮಾಡಿದಾಗ ಡಿಸೈನು ಫ್ಲವರ್ ಥರ ಶೇಪ್ ಕಾಣಿಸುತ್ತೆ. ಸ್ಟಾರ್ಟಿಂಗು ಸ್ವಲ್ಪ ಗ್ಯಾಪ್ನ ಕೊಡ್ತಾಯಿದ್ದೀನಿ ನೆಕ್ ಡಿಸೈನ್ಗೆ. ಆ ಗ್ಯಾಪ್ ಯಾವುದು ಕೊಟ್ಟಿದ್ದೀನಿ ಅಂದರೆ ಅದ್ರ ಮೇಲೆ ಲೇಸ್ ಬರುತ್ತೆ. ಫುಲ್ ರೌಂಡು ಸಹ ಲೇಸ್ ಬರುತ್ತೆ. ನೋಡಿ, ಈ ಶೇಪಲ್ಲಿ ಬಾಕ್ಸ್ ಶೇಪಲ್ಲಿ ಫ್ರಿಲ್ಸ್ನ ಮಾಡ್ಕೊಳ್ಳಿ. ಫುಲ್ ರೌಂಡ್ಗೂ ಇದೇ ಥರ ಫ್ರಿಲ್ಸ್ನ ಮಾಡ್ಕೊಳ್ಳಿ. ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಯಾವುದಾದ್ರು ಡಿಸೈನ್ಸ್ಗಳು ಬೇಕಿದ್ದರೆ ಕಮೆಂಟ್ ಮಾಡಿ ಹೇಳಿ. ಅದೇ ಥರದ ವೀಡಿಯೋಸ್ನ ನಾನು ಪ್ಲೇ ಮಾಡ್ತೀನಿ. ಫುಲ್ ರೌಂಡ್ಗೂ ಇದೇ ಥರ ಬಾಕ್ಸ್ ಶೇಪಲ್ಲಿ ಫ್ರಿಲ್ಸ್ನ ಮಾಡ್ಕೊಳ್ಳಿ. ಅಲ್ಲಿ ಸೆಂಟ್ರಲ್ಲಿ ನಾನು ಗ್ಯಾಪ್ ಕೊಟ್ಟಿದ್ದೀನಿ. ಆ ಫ್ರಿಲ್ಸ್ ಎಲ್ಲ ಹಾಕಾದ್ಮೇಲೆ ಅದೆರಡನ್ನೂ ಫೋಲ್ಡಿಂಗ್ ಆಪೋಸಿಟ್ ಸೈಡಲ್ಲಿ ಫೋಲ್ಡ್ ಮಾಡಿಬಿಟ್ಟು ಬೀಡ್ಸ್ನ ಹಾಕಿ. ನೋಡಿ, ತೋರಿಸ್ತಿದ್ದೀನಿ ಬೀಡ್ಸ್ನ ಯಾವ ರೀತಿ ಹಾಕೋಬೇಕು ಅಂತ. ಆ ಬಾಕ್ಸ್ ಶೇಪ್ ಇರುತ್ತಲ್ಲ ಅದೆರಡೂ ಕಡೆಯೂ ಡಿವೈಡಿಂಗ್ ಕರೆಕ್ಟಾಗಿ ತೊಗೊಂಡು ಸೆಂಟ್ರಲ್ಲಿ ಬೀಡ್ಸ್ನ ಯೂಸ್ ಮಾಡಿ.
ನಾನು ಗೋಲ್ಡ್ ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ಬಾರ್ಡರ್ ಗೋಲ್ಡ್ ಇದೆಯಲ್ಲ, ನಿಮಗೆ ಬೇಕಂದರೆ ವೈಟ್ ಕಲರ್ ಯೂಸ್ ಮಾಡ್ಕೊಳ್ಳಿ. ವೈಟು ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ಸೈಡಲ್ಲಿ ರಫಿಂಗ್ನ ತಗೊಳ್ಳಿ. ನೋಡಿ, ಕರೆಕ್ಟಾಗಿ ಸೆಂಟ್ರಿಗೆ ಡಿವೈಡಿಂಗ್ ಮಾಡಿಕೊಂಡು ಬೀಡ್ಸ್ನ ಹಾಕೋದ್ರಿಂದ ಫ್ಲವರ್ ಡಿಸೈನ್ ಬರುತ್ತೆ. ಆ ಬೀಡ್ಸು ಓಪನ್ ಆಗಬಾರ್ದು ಅಂತ 3 ಟೈಮ್ಸ್ನ ಗಂಟು ಹಾಕ್ತಿದ್ದೀನಿ. ಯಾರು ಸಹ ವೀಡಿಯೋಸ್ನ ಸ್ಕಿಪ್ ಮಾಡಬೇಡಿ. ಇದು ಸೆಂಟ್ರ್ ಗ್ಯಾಪ್ ಕೊಟ್ಟಿದ್ದನಲ್ಲ, ಆ ಸೆಂಟ್ರ್ ಗ್ಯಾಪಲ್ಲಿ ಈ ಥರ ಫ್ಲವರ್ಸ್ನ ಮಾಡಿಟ್ಕೊಂಡಿದ್ದೀನಿ. ಈ ಫ್ಲವರ್ನ ಆ ನೆಕ್ ಗ್ಯಾಪ್ ಸೆಂಟರಲ್ಲಿ ಅಟ್ಯಾಚಿಂಗ್ ಕೊಡ್ತಾಯಿದ್ದೀನಿ. ಇದು ಫ್ಲವರ್ ಪೆಟಲು, ಹಾಗೆ ಬ್ಯಾಕ್ ಸೈಡು ಲಟ್ಕಾನ್ ಡಿಸೈನು. ಸ್ಯಾರಿ ಕಾಂಬಿನೇಷನಲ್ಲಿ ಲಟ್ಕಾನ್ ಇದೆ. ನೋಡಿ, ಬ್ಲೌಸ್ ರೆಡಿ ಆದಮೇಲೆ ಫುಲ್ ಡಿಸೈನ್ ಹೇಗಿದೆ ಅಂತ. ನಾನು ನೆಕ್ ಸ್ಟ್ರೈಟಿಂಗ್ ಗ್ಯಾಪ್ ಕೊಟ್ಟಿದ್ನಲ್ಲ, ಲೇಸ್ ಹಾಕಿದ್ದೀನಿ ನೋಡಿ. ಇದು ಸ್ಲೀವ್ ಡಿಸೈನು, ಬಟರ್ಫ್ಲೈ ಬೀಡ್ಸ್ ಹಾಕಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್ ವಾಚಿಂಗ್. ಡೋಂಟ್ ಸ್ಕಿಪ್ ವಿಡಿಯೋ. ಥ್ಯಾಂಕ್ ಯು.